ಪ್ರಥಮ PUC ವಿಭಾಗದ ಕನ್ನಡ ಪಠ್ಯಪುಸ್ತಕದ ಒಂದು ಪದ್ಯ ವಚನಗಳು 12ನೇ ಶತಮಾನದ ಶ್ರೇಷ್ಠ ಪರಂಪರೆಯನ್ನು ಬೆಳಕಿಗೆ ತಂದಿರುವುದೇ ಈ ವಚನ ಸಾಹಿತ್ಯ. ವಚನ ಅಂದರೆ ಮಾತುಗಳಿಂದ ಆರಂಭವಾಗಿರುವಂಥ ಒಂದು ಸಾಹಿತ್ಯವೇ ವಚನ ಸಾಹಿತ್ಯ. ಇಲ್ಲಿ ಅಲ್ಲಮ ಪ್ರಭುದೇವರ ಒಂದು ವಚನಗಳನ್ನು ಪ್ರಸ್ತುತ ಪಠ್ಯಭಾಗಕ್ಕೆ ಇಟ್ಟಿದ್ದಾರೆ. ಈ ಪ್ರಭುದೇವರು ಹೇಳುವಂಥ ಒಂದು ವಚನದ ಸತ್ಯದ ತಾತ್ಪರ್ಯ ಇಷ್ಟೇ: ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಅಂದರೆ ಮನುಜನ ಜೀವನ ಹೇಗಿದೆಯೋ ಹಾಗೆ ಪಾರಂಪರಿಕವಾಗಿ ಬದುಕೋ ಪದ್ಧತಿಗಳನ್ನು ನಾವು ಅಳವಡಿಸಿಕೊಂಡಿರಬೇಕು. ಕಾಲಗಳೆಂಬವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕನಯ್ಯ. ಬಂಡಿಯ ಹೊಡೆವರೈವರು ಮಾಣಿಸರು, ಒಬ್ಬರಿಗೊಬ್ಬರೂ ಸಮವಿಲ್ಲವಯ್ಯ. ಅದರಿಚ್ಛೆಯನ್ನರಿದು ಹೊಡೆಯದಿದ್ದಡೆ ಅದರಚ್ಚು ಮುರಿಯುತ್ತು ಗುಹೇಶ್ವರ. ಅಂದರೆ ಜೀವನವನ್ನು ಕಾಲುಗಳೆಂಬ ಗಾಲಿಯ ಕಂಡಿಗೆ ಹೋಲಿಸಿರುವಂಥದ್ದು, ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಿರುವಂಥದ್ದು. ಈ ಜೀವನ ಎನ್ನುವಂಥ ತುಂಬಿದ ದೇಹಗಳಿಂದ ಕೂಡಿರುವಂಥ ದೇಹದ ಬಂಡಿಯನ್ನು ಹೊಡೆಯುವರು ಐವರು ಮಾಣಿಕರು. ಮಾಣಿಕರು ಅಂದರೆ ಮಾಲೀಕರು ಅಂತ. ಹಾಗಾದರೆ ಆ ಐವರು ಯಾರು ಅಂತಂದರೆ ಪಂಚೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ 5 ಇಂದ್ರಿಯಗಳು ನಮ್ಮ ಬಂಡಿಯನ್ನು, ಈ ದೇಹವೆಂಬ ಬಂಡಿಯನ್ನು ಹೊಡೆಯುವಂಥ 5 ಜನ ಮಾಲೀಕರು. ಈ 5 ಜನ ಮಾಲೀಕರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಹಾಗಾದರೆ ಈ ಒಬ್ಬರಿಗೊಬ್ಬರು ಸಮವಿಲ್ಲದಿದ್ದರೆ ಆ ಬಂಡಿಯನ್ನು ಹೊಡೆಯುವಂಥ ಜೀವನದ ಮಾಲೀಕರು ಸಮವಿಲ್ಲದಿದ್ದರೆ ಹೇಗಾಗ್ತಾರೆ? ಅದರಿಚ್ಛೆಯನ್ನರಿದು ಹೊಡೆಯದಿದ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ. ಅಂದರೆ ಈ ಬಂಡಿ ಎನ್ನುವಂಥ ಸರಿಯಾದ ಜೀವನವನ್ನು ಸರಿಯಾದ ಜೀವನಕ್ಕೆ ಅರ್ಥೈಸಿಕೊಂಡು ಹೋಗದಿದ್ದರೆ ನಮ್ಮ ಬದುಕು ಎನ್ನುವಂಥ ಬಂಡಿಯ ಕೀಲಿ ಮುರಿದು ನಮ್ಮ ದೇಹದ ಪಾರ್ಟ್ಸ್ಗಳು ಚೂರು ಚೂರಾದುವಂತಂದರೆ ನಮ್ಮ ಜೀವನಕ್ಕೆ ಅರ್ಥವಿಲ್ಲವೆಂದು ಈ ಅಲ್ಲಮ ಪ್ರಭುದೇವರು ತಮ್ಮ ವಚನದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು.